ಸಮುದ್ರ ಮಟ್ಟದಿಂದ 3000 ಅಡಿ ಎತ್ತರದಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ. ಬಾಹುಬಲಿ ಬೆಟ್ಟದ ತಪ್ಪಲಿನ ಪಾಯಿಂಟ್ ನಂಬರ್ 16ನಲ್ಲಿ ಈಗ ಶೋಧ ಕಾರ್ಯಾಚರಣೆ. 15 ದಿನಗಳ ಕಾರ್ಯಾಚರಣೆಯಲ್ಲಿ ಇವತ್ತಿನ ಕಾರ್ಯಾಚರಣೆಯೇ ಸ್ವಲ್ಪ ಕ್ರೂಷಿಯಲ್ ಆಗಿರುವಂಥದ್ದು. ಬಂಡೆಯನ್ನು ಸರಿಸಿ ಮಣ್ಣನ್ನು ಅಗಿತಾ ಇದ್ದಾರೆ ಕಾರ್ಮಿಕರು ಅನ್ನೋದು ಗೊತ್ತಾಗ್ತಾ ಇದೆ. 5 ಅಡಿ ಆಳ 5 ಅಡಿ ಅಗಲವನ್ನ ಈಗಾಗಲೇ ತೆಗೆದಿದ್ದಾರೆ ಸಿಬ್ಬಂದಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ರತ್ನಗಿರಿ ಬೆಟ್ಟದಲ್ಲಾಗ್ತಾ ಇರುವಂತಹ ಶೋಧ ಕಾರ್ಯಾಚರಣೆ. ಸಮುದ್ರ ಮಟ್ಟದಿಂದ 3000 ಅಡಿ ಎತ್ತರದಲ್ಲಿ ಈ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ಪೊಲೀಸ್ ವೆಹಿಕಲ್ನಿಂದ ಕೆಳಗಿಳಿತಾ ಇದ್ದವನೇ ಒಣಮರವನ್ನು ತೋರಿಸ್ತಾ ಅದರ ಬುಡದಲ್ಲಿಯೇ ನಾನು ಶವವನ್ನು ಹೂತಾಕಿದ್ದೇನೆ ಅಂತ ಹೇಳಿದ್ದ. ಈಗ ಅದೇ ಜಾಗಕ್ಕೆ ಹಸಿರು ಪರದೆಯನ್ನು ಕಟ್ಟಿ ಒಳಗಡೆ ಉತ್ಖನನದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಭೂಮಿಯನ್ನು ಅಗಿತಾ ಇದ್ದಾರೆ. 5 ಅಡಿ ಆಳಕ್ಕೆ ಹೋಗಿದ್ದಾರೆ. 5 ಅಡಿ ಅಗಲವನ್ನು ತೆಗೆದಿದ್ದಾರೆ. ಇಲ್ಲಿಯವರೆಗೂ ಕೂಡ ಯಾವುದೇ ಮೂಳೆ ಅಸ್ಥಿಪಂಜರ ಸಿಕ್ಕಿಲ್ಲ. ಸಿಕ್ಕಿರೋದು ಕಲ್ಲು ಬಂಡೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ದೀಪಕ್. ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪಕ್, ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ, ಮುಖ್ಯವಾಗಿ ಇವತ್ತಾದ್ರೂ ಅಸ್ಥಿಪಂಜರ ಸಿಗುತ್ತಾ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. 5 ಅಡಿ ಆಳಕ್ಕೆ ಹೋದ್ರೂ ಕೂಡ ಇನ್ನೂ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಈಗ ಹೇಗೆ ಸಾಗುತ್ತೆ ಕಾರ್ಯಾಚರಣೆ? ಎಷ್ಟು ಅಡಿ ಆಳಕ್ಕೆ ಹೋಗಬಹುದು? ಎಷ್ಟು ಗಂಟೆವರೆಗೂ ಕೂಡ ಈ ಉತ್ಖನನದ ಕಾರ್ಯ ನಡೆಸಬಹುದು? ಏನು ಡೀಟೇಲ್ ಸಿಗ್ತಾ ಇದೆ ದೀಪಕ್? ಇಂತಹ ಒಂದು ಸಮತಟ್ಟಾದ ಪ್ರದೇಶದಲ್ಲಿ ಇಲ್ಲಿ ಏನೂ ಕೂಡ ಇಲ್ಲಿ ಯಾವುದೇ ಕೂಡ ಬೆಟ್ಟ ಗುಡ್ಡ ಇಲ್ಲದೆ ಆ ಜಾಗದಲ್ಲಿ ಆದರೂ ಕೂಡ ಈಗ ಇರುವಂತಹ ಸವಾಲು ಇವರಿಗೆ ಈ ಒಂದು ಮಣ್ಣನ್ನ ಹಾಕಿರುವಂತಹ ಮಣ್ಣು, ಈ ಹಾಕಿದಂತಹ ಮಣ್ಣನ್ನ ಮೊದಲು ಸರಿಸಿಕೊಳ್ಬೇಕಾಗ್ತದೆ. ಅದನ್ನ ತೆಗೆದ ನಂತರ ರಿಯಲ್ ಮಣ್ಣು ಏನಿದೆ ಈ ರಿಯಲ್ ಮಣ್ಣನ್ನ ಮಾನವ ಶ್ರಮವನ್ನ ಬಳಸಿಕೊಂಡು ಕಾರ್ಯಾಚರಣೆಯನ್ನ ಮಾಡಬೇಕಾಗ್ತದೆ. ಅದರ ಜೊತೆಗೆ ಬಂಡೆ ಕಲ್ಲುಗಳು ಅಡ್ಡ ಬಂದಿರುವಂತಹ ಹಿನ್ನೆಲೆಯಲ್ಲಿ ಬಹಳ ಸ್ಲೋ ಆಗಿ ಈ ಒಂದು ಡಿಗ್ಗಿಂಗ್ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಭಾಗದಲ್ಲಿ ಇದು ಬೆಟ್ಟ ಗುಡ್ಡದ ತಪ್ಪಲಾಗಿರುವುದರಿಂದ, ಬೃಹತ್ ಬಂಡೆಗಳನ್ನು ಒಳಗೊಂಡಂತಹ ಭೂಮಿಯೇ ಇದಾಗಿರೋದ್ರಿಂದ ಬಹಳ ನಾಜೂಕಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಪ್ರಮುಖವಾಗಿ ಆರಂಭದಲ್ಲಿ JCBಯನ್ನ ಬಳಸ್ಕೊಂಡಿದ್ರು. ಆದರೆ ಈ ಸ್ಪಾಟ್ ಅಲ್ಲಿ 2 ಗಂಟೆಗಳ ಕಾಲ JCBಯನ್ನೇ ಬಳಸ್ಕೊಂಡಿರುವಂತದ್ದು. ಹಾಗಾಗಿ ಆರಂಭದಲ್ಲಿ ಮಾನವ ಶ್ರಮವನ್ನು ಬಳಸಿಕೊಂಡು ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. 5 ಅಡಿಗಿಂತ ಈಗಾಗಲೇ ಕೆಳಗೆ ಹೋಗಿದೆ ಅನ್ನುವಂಥದ್ದು ಮತ್ತು ಸುಮಾರು 6 ರಿಂದ 8 ಅಡಿ ಅಗಲದವರೆಗೂ ಕೂಡ ಸುತ್ತಮುತ್ತ ಭೂಮಿಯನ್ನ ಬಗೆದು ಅಲ್ಲಿ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಈಗ ನಾವು ನೋಡಬಹುದು ದೃಶ್ಯಗಳಲ್ಲಿ ವಿಪರೀತವಾದ ಮಳೆಯ ವಾತಾವರಣ ಸೃಷ್ಟಿಯಾಗ್ತಿರುವಂತದ್ದು. ಗಾಳಿ ಮಳೆ ಬೀಳ್ತಾ ಇದೆ. ಹಾಗಾಗಿ ಅಧಿಕಾರಿ ಸಿಬ್ಬಂದಿಗಳಿಗೆ ಇಲ್ಲಿ ಕಾರ್ಯಾಚರಣೆಯನ್ನ ಮಾಡುವಂತದ್ದು ಬಹಳಷ್ಟು ಸವಾಲಿನದ್ದು ಅನ್ನುವಂಥದ್ದು. ಇದೇ ತರದ ಕಾರ್ಯಾಚರಣೆ ಪ್ರತಿ ಮಧ್ಯಾಹ್ನ ನಂತರ ನಡೆಯುವಂತಹ ಕಾರ್ಯಾಚರಣೆ ಏನಿದೆ, ಈ ಕಾರ್ಯಾಚರಣೆಯಲ್ಲಿ ಇದು ನಡೆದುಕೊಂಡೇ ಬರ್ತಾ ಇರುವಂತಹ ಬೆಳವಣಿಗೆಗಳು. ಆದರೆ ಇವತ್ತು ಬೀಳ್ತಕ್ಕಂತಹ ಏನು ಮಳೆ ಏನಿದೆ, ಈ ಮಳೆ ಈ ಕಾರ್ಯಾಚರಣೆಯನ್ನ ಕೊಂಚ ಮಟ್ಟಿಗೆ ನಿಲ್ಲಿಸುವಂತಹ ಸಾಧ್ಯತೆ ಇದೆ. ಆದ್ರೂ ಕೂಡ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಈ ವಿಪರೀತ ಮಳೆಯ ನಡುವೆ ಕೂಡ ಕಾರ್ಯಾಚರಣೆಯನ್ನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ದೀಪಕ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ನಲ್ಲಿ ರತ್ನಗಿರಿ ಬೆಟ್ಟದಲ್ಲಿ ಅಸ್ಥಿ ಪಂಜರಕ್ಕಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಇದರ ನಡುವೆ ಮಳೆ ಕೂಡ ಈಗ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಹಜವಾಗಿಯೇ ಮಳೆ ಅಡ್ಡಿ ಮಾಡಬಾರ್ದು ಅನ್ನುವಂತಹ ಕಾರಣಕ್ಕೆ ಟಾರ್ಪಲ್ ಮತ್ತು ಶೀಟ್ಗಳ ಬಳಕೆಯನ್ನು ಕೂಡ SIT ಟೀಮ್ ಮಾಡಿಕೊಂಡಿರುವಂತಹದ್ದು. ಸೊ ನೋಡೋಣ ಇವತ್ತಿನ ಕಾರ್ಯಾಚರಣೆಯಲ್ಲಾದರೂ ಆತ ಹೇಳಿದ ರೀತಿಯಲ್ಲಿ ಅಸ್ಥಿ ಪಂಜರ ಸಿಗುತ್ತಾ ಅಂಥೇಳಿ. ಒಂದು ವೇಳೆ ಅಸ್ಥಿ ಪಂಜರ ಸಿಗಲಿಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ. SIT ಆತ ಹೇಳಿದ ಕಡೆಯಲ್ಲೆಲ್ಲ ಅಗಿಸುವಂತಹ ಕೆಲಸವನ್ನು ಮಾಡಲೇಬೇಕು.